ನೀಟ್ ಪರೀಕ್ಷೆ ಏನಿದೆ 22 ಲಕ್ಷ ವಿದ್ಯಾರ್ಥಿಗಳು ಈ ಸಲ ಪರೀಕ್ಷೆಯನ್ನು ಬರೆದಿದ್ದಾರೆ. ಈ 22 ಲಕ್ಷ ವಿದ್ಯಾರ್ಥಿಗಳು ಡೇ ಅಂಡ್ ನೈಟ್ 2 ವರ್ಷ ಅವರು ಓದಿ ಎಲ್ಲ ಬಿಟ್ಕೊಟ್ಟು ಈ ಪರೀಕ್ಷೆಯನ್ನು ಒಳ್ಳೆ ರ್ಯಾಂಕ್ ಸಿಗಬೇಕು, ಮೆಡಿಕಲ್ ಸೀಟ್ ಹತ್ತಬೇಕು ಅಂತ ಬರೆದಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಈ ಪರೀಕ್ಷೆಯನ್ನು ರದ್ದು ಮಾಡಿ ಇನ್ನೊಂದು ಎಕ್ಸಾಮ್ ಅನ್ನು ಇಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, 2 ವರ್ಷ ಏನ್ ವಿದ್ಯಾರ್ಥಿಗಳು ಓದಿದ್ದಾರೆ ಅದೆಲ್ಲ ನೀರಿಗೆ ಹೋಗುತ್ತೆ. ಅವ್ರಿಗೇನು ಮೆಂಟಲ್ ಸ್ಟ್ರೆಸ್, ಪ್ರೆಷರ್, ಟೆನ್ಷನ್, ಒತ್ತಡ ಅಂತ ನಾವು ಹೇಳ್ತೀವಿ ಅದು ಜಾಸ್ತಿ ಆಗತ್ತೆ. ಇದರಿಂದ ಈಗಾಗಲೇ ಬೇರೆ ಬೇರೆ ಮಾಧ್ಯಮದ ವರದಿ ಪ್ರಕಾರ ವಿದ್ಯಾರ್ಥಿಗಳು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಇದು ಬರೀ ಮೊದಲನೇ ಸಲ ಆಗಿರೋದಿಲ್ಲ. 2024ರಲ್ಲೂ ನೀಟ್ ಪೇಪರ್ ಲೀಕ್ ಆಗಿದ್ದಾಗ ಎಕ್ಸಾಮ್ ಕ್ಯಾನ್ಸಲ್ ಆಗಿರ್ಲಿಲ್ಲ. ಕೇಂದ್ರ ಸರ್ಕಾರ ಒಂದು ಕಮಿಟಿ ಅಪಾಯಿಂಟ್ ಮಾಡಿ ಅದನ್ನು ಎಂಕ್ವೈರಿ ಮಾಡಿಸ್ತು. ಮತ್ತೆ ಈ ಸಲ 2026ರಲ್ಲಿ ಮತ್ತೆ ಪೇಪರ್ ಲೀಕ್ ಆಗಿದ್ದಾಗ ಈ ಸಲ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಟ್ರು. ಕೇಂದ್ರ ಸರ್ಕಾರ ಏನಿದೆ ಅವರು ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಏನ್ ಭವಿಷ್ಯ ಇದೆ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಇದು ಖಂಡಿಸಿ ನಾವು ನಾಳೆ 19ನೇ ಮೇ 2026 ಬೀದರ್ನಲ್ಲಿ ಸಾಯಂಕಾಲ 6 ಗಂಟೆಗೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ NSUI ರಾಷ್ಟ್ರೀಯ ಅಧ್ಯಕ್ಷರಾದ ಜಾಕರ್ಜಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು, ನಮ್ಮ IYC ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ನಾನು ತಮ್ಗೆಲ್ಲರಿಗೂ ಈ ಮೂಲಕ ಹೇಳಕ್ಕೆ ವಿನಂತಿ ಮಾಡ್ತೀನಿ, ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು, ಯುವಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡೋಣ. ಒಂದು ಕ್ಯಾಂಡಲ್ ಮಾರ್ಚ್ ಮಾಡಿ ಪ್ರತಿಭಟನೆ ಮಾಡಲಿದ್ದೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು, ನಮ್ಮ ವಿದ್ಯಾರ್ಥಿಗಳು ಭಾಗಿಯಾಗ್ರಿ.